ವಿಟ್ಲ ಸಮೀಪದ ಇತಿಹಾಸ ಪ್ರಸಿದ್ಧ ಕೆಪು ಉಳ್ಳಾಲ್ತಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಪುರಾತನ ಕಾಲದಿಂದ ನಡೆದುಕೊಂಡು ಬರ್ತಾ ಇರುವ ಹರಕೆ ರೂಪದ ಕೋಳಿ ಅಂಕ ಕಾರ್ಯಕ್ರಮದ ವೇಳೆ ಅಶೋಕ್ ಕುಮಾರ್ ರೈ ವಿರುದ್ಧ ಎಫ್ಐಆರ್ ದಾಖಲಿಸುವುದಕ್ಕೆ ಕಾಂಗ್ರೆಸ್ ಮುಖಂಡರು ಪೊಲೀಸರ ವಿರುದ್ಧ ಗರಂ ಆಗಿದ್ದಾರೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೃಷ್ಣ ಪ್ರಸಾದ್ ಆಳ್ವಾ ಪೊಲೀಸರ ವರ್ತನೆಯನ್ನು ಖಂಡಿಸಿದ್ದು, ಶಾಸಕರ ಮೇಲೆ ಪೊಲೀಸರು ಪ್ರಕರಣ ದಾಖಲಿಸಿರುವಂತದ್ದು ಖಂಡನಾರ್ಹ. ಕೂಡಲೇ ಪೊಲೀಸರು ಶಾಸಕರ ವಿರುದ್ಧ ದಾಖಲಿಸಿದ ಪ್ರಕರಣವನ್ನ ಹಿಂಪಡಿಬೇಕು, ಇಲ್ಲದೆ ಹೋದಲ್ಲಿ ಗೃಹ ಸಚಿವರನ್ನ ಭೇಟಿ ಮಾಡಿ ಪ್ರಕರಣ ಕೈಬಿಡುವಂತೆ ಮನವಿ ಮಾಡಲಾಗುತ್ತದೆ ಎಂದರು. ಕೆಪು ಉಳ್ಳಾಲ್ತಿ ದೇವಸ್ಥಾನದ ಬಳಿ ನಡೀತಾ ಇದ್ದ ಕೋಳಿ ಅಂಕಕ್ಕೆ ಪೊಲೀಸರು ದಾಳಿ ಮಾಡಿದ್ರು. ಈ ಸಂದರ್ಭದಲ್ಲಿ ಶಾಸಕರು ಅದನ್ನು ತಡೆದು ಕೋಳಿ ಅಂಕಕ್ಕೆ ಅವಕಾಶ ನೀಡಿದ್ರು. ಕೆಪು ಕ್ಷೇತ್ರದಲ್ಲಿ ಕಳೆದ 400-500 ವರ್ಷಗಳಿಂದ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ತಲತಲಾಂತರದಿಂದ ಬಂದ ಸಂಪ್ರದಾಯವನ್ನ ನಿಲ್ಲಿಸಿ ಎನ್ನುವಂಥದ್ದು ಸರಿಯಲ್ಲ. ಊರಿನ ಕೃಷಿಕರೆಲ್ಲ ಸೇರಿ ಮಾಡುವಂತಹ ಕೋಳಿ ಅಂಕ, ಈ ಕೋಳಿ ಅಂಕದಲ್ಲಿ ಜೂಜಾಟವೂ ನಡೀತಾ ಇಲ್ಲ. ಈ ವಿವರವನ್ನ ಹೇಳುವ ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ನೆರೆದಿದ್ದವರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಆ ಸಂದರ್ಭದಲ್ಲಿ ಶಾಸಕರು ಒಂದು ವಿಚಾರವನ್ನ ಹೇಳಿದ್ರು. ಅಲ್ಲಿ ಇದ್ದವರ ಕೈಯಲ್ಲಿ ಹರಿತವಾದ ಆಯುಧಗಳಿವೆ, ಏನಾದರೂ ಹೆಚ್ಚು ಕಡಿಮೆ ಆದಲ್ಲಿ ಆಯುಧಗಳು ಪೊಲೀಸರನ್ನ ಗಾಯಗೊಳಿಸಬಹುದು. ಆ ಕಾರಣಕ್ಕೆ ಪೊಲೀಸರು ಸಾರ್ವಜನಿಕರ ಜೊತೆ ಸೌಜನ್ಯದಿಂದ ಇರಬೇಕು ಎಂದಿದ್ರು. ಆ ಹೇಳಿಕೆಯಲ್ಲಿ ಯಾವುದೇ ಕೋಮು ಭಾವನೆ ಕೆರಳಿಸುವಂತಹ ಪ್ರಚೋದನಕಾರಿ ಉದ್ದೇಶ ಇರಲಿಲ್ಲ. ವಿಟ್ಲ ಪೊಲೀಸರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರಕರಣವನ್ನ ರದ್ದುಗೊಳಿಸಬೇಕು ಹಾಗೂ ಶಾಸಕರ ಜೊತೆ ಇತರ 16 ಜನರ ಮೇಲಿನ ಪ್ರಕರಣವನ್ನ ಹಿಂಪಡೆಯಬೇಕು ಎಂದರು. ವಿಟ್ಲ ಪೊಲೀಸ್ ಠಾಣೆಯಲ್ಲಿ ಮೊಕದ್ದಮೆ ದಾಖಲಾಗಿದೆ. ಈ ಬಗ್ಗೆ ನಾವು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇದನ್ನು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದೇವೆ. ಯಾಕಂದರೆ ಸಾಂಪ್ರದಾಯಿಕವಾಗಿ 400 ವರ್ಷಗಳ ಇತಿಹಾಸ ಇರುವಂತಹ ಒಂದು ಕೇಪು ಜಾತ್ರೆ ನಡೀತಿತ್ತು. ಆ ಮೂಲಕ ಅದರಲ್ಲಿ ಸಾಂಪ್ರದಾಯಿಕವಾಗಿ 2 ದಿನ 3 ದಿನ ಕೋಳಿ ಅಂಕ ನಡೆಸುವಂಥದ್ದು ಸರ್ವಸಾಮಾನ್ಯ ಮೊದಲಿಂದಲೂ ಬಂದಂಥ ವಿಚಾರ. ಆ ಹೊತ್ತಿಗೆ ಎಲ್ಲ ರೈತಾಪಿ ವರ್ಗದವರು, ಧಾರ್ಮಿಕ ಬಂಧುಗಳು ಒಂದು ಕೋಳಿ ಅಂಕವನ್ನು ಕೂಡ ಮಾಡಲಿಕ್ಕೆ ಹೊರಟಾಗ ಅದನ್ನು ಪೊಲೀಸರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಆ ಬಗ್ಗೆ ಶಾಸಕರಿಗೆ ಎಲ್ಲ ಮನವಿ, ಕಂಪ್ಲೇಂಟ್ ಎಲ್ಲ ಜನಸಾಮಾನ್ಯರು ಬಂದಾಗ ಕೂಡಲೇ ಅಲ್ಲಿಗೆ ಧಾವಿಸಿ ಆ ಜನಸಾಮಾನ್ಯರೊಂದಿಗೆ ಕುಳಿತುಕೊಂಡು ಆ ಸಾಂಪ್ರದಾಯಿಕವಾದಂಥ ಕೋಳಿ ಅಂಕವನ್ನು ಮಾಡಿಸಬೇಕು ಎನ್ನುವ ಮಾತಿನೊಂದಿಗೆ ಅವರು ಕೋಳಿ ಅಂಕ ಮಾಡಿಸಲಿಕ್ಕೆ ಒಂದು ಆದೇಶ ಕೊಟ್ಟರು. ಆ ಮೂಲಕ ಕೋಳಿ ಅಂಕವನ್ನು ಒಂದು ಮಾಡಿಸಿದರು. ಆ ಮೂಲಕ ಅವರೊಂದು ಪೊಲೀಸರು ಮತ್ತೆ ಅದಕ್ಕೆ ತಡೆ ಒಡ್ಲಿಕ್ಕೆ ಬಂದಾಗ ಜನರ ಮೇಲೆ ಕೈ ಹಾಕಲಿಕ್ಕೆ ಮತ್ತು ಜನರ ಮೇಲೆ ದೌರ್ಜನ್ಯವನ್ನು ಎಸಲಿಕ್ಕೆ ಬಂದಾಗ ಓರ್ವ ಜನಪ್ರತಿನಿಧಿಯ ಕರ್ತವ್ಯದಿಂದಾಗಿ ಅವರಲ್ಲಿ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ದಯವಿಟ್ಟು ಜನರ ಮೇಲೆ ಕೈ ಹಾಕಬೇಡಿ, ಅವರಲ್ಲಿ ಕೋಳಿಗೆಲ್ಲ ಕಟ್ಟುವಂಥ ಬಾಲು ಇನ್ನಿತರ ಚೂರಿ ಅಂತ ವಿಚಾರಗಳು ಅದು ತಾಗಬಹುದು ಎನ್ನುವ ವಿಚಾರದೊಂದಿಗೆ ಅವರು ಪೊಲೀಸರಿಗೆ ತಿಳಿ ಹೇಳಿದರು. ಹೊರತು ಯಾವುದೇ ರೀತಿಯ ಕೋಮು ದ್ವೇಷದ ಅಥವಾ ಕೋಮು ಭಾವನೆ ಅವರ ಉದ್ದೇಶದಿಂದ ಹೇಳಿದಿಲ್ಲ. ಆ ಮೂಲಕ ಅವರನ್ನು ಸಂಜೆ ಹೊತ್ತಿಗೆ ಅವರ ಮೇಲೆ ಮೊಕದ್ದಮೆಯನ್ನು ದಾಖಲಾಗಿದೆ. ದಯವಿಟ್ಟು ಈ ದಾಖಲೆಯನ್ನು ಅವರ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಬೇಕು. ವಿಟ್ಲ ಪೊಲೀಸ್ ಮತ್ತು ಮಂಗಳೂರಿನ SP ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ. ಈ ಮೂಲಕ ತಪ್ಪಿದಲ್ಲಿ ಅವರ ಮೇಲೆ ಮೊಕದ್ದಮೆಯನ್ನು ಹಿಂಪಡೆಯದಿದ್ದಲ್ಲಿ ನಾವು ಕೂಡಲೇ ಗೃಹ ಸಚಿವರಿಗೆ ಹೋಗಿ ಮನವಿ ಮಾಡಿ ಕೂಡಲೇ ಅವರ ಮೇಲೆ ಮತ್ತು ಅವರ ಒಟ್ಟಿಗೆ 11 ಜನರ ಮೇಲೆ ಹಾಕಿದಂಥ ಮೊಕದ್ದಮೆಯನ್ನು ರದ್ದುಪಡಿಸಬೇಕು. ಈ ಮೂಲಕ ನಾವು ಜನಸಾಮಾನ್ಯರು ಶಾಸಕರ ಪರವಾಗಿ ಬರ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ಪರಿಸ್ಥಿತಿ ಹದಗೆಟ್ಟುವ ಮೊದಲು ಅವರ ಮೊಕದ್ದಮೆಯನ್ನು ಹಿಂತೆಗೆದುಕೊಳ್ಳಬೇಕೆಂದು ಪುತ್ತೂರು ಬ್ಲಾಕ್ ಅಧ್ಯಕ್ಷ ನೆಲೆಯಲ್ಲಿ ತಮ್ಮ ಹತ್ರ ವಿನಂತಿ ಮಾಡ್ತಿದ್ದೇನೆ.